ಹಾಯ್, ಗುಡ್ ಈವ್ನಿಂಗ್. ಚಾರ್ಟ್ ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ. ಸೊ ಮೊದಲಿಗೆ ನಿಫ್ಟಿ ಚಾರ್ಟ್ ಓಪನ್ ಮಾಡ್ತೀನಿ. ಸೊ ನಿಫ್ಟಿ ಬೇಸಿಕಲಿ ಸೈಡ್ ವೇಸ್ ಮೂವ್ಮೆಂಟ್ ಇತ್ತು. ಸೊ ಕ್ಲಿಯರಾಗಿ ಆಸ್ ಆಫ್ ನೋ ಸೈಡ್ ವೇಸ್ ಇದೆ, ಬಟ್ ಡೆಫಿನೆಟ್ಲಿ ನಿಫ್ಟಿ ಸೈಡ್ ವೇಸ್ ಇದ್ದು ಮತ್ತು ಸ್ಟಾಕ್ಸ್ ಕೂಡ ಡೆಫಿನೆಟ್ಲಿ ತುಂಬ ಸ್ಕ್ವಾಟ್ಸ್ ಆಯ್ತು ಆ್ಯಕ್ಚುಲಿ ಇವತ್ತು. ಸೊ ಮಾರ್ಕೆಟ್ ಬಿಟ್ಟು ನನ್ನ ಪ್ರಕಾರ ಈಗ ಯಾವುದೇ ನ್ಯೂ ಪೊಸಿಷನ್ ತೊಗೊಳಕ್ಕೆ ತೊಗೊಬಾರ್ದು, ಡೆಫಿನೆಟ್ಲಿ ವೆಯ್ಟ್ ಮಾಡಬೇಕು. ಪ್ಲಸ್ ತುಂಬ ಸ್ಟಾಕ್ಸಲ್ಲಿ ಇವತ್ತು ಪುಲ್ ಬ್ಯಾಕ್ ಏನಾದರೂ ಸ್ಕ್ವಾಟ್ಸ್ ಆಯ್ತು ಆ್ಯಕ್ಚುಲಿ. ಸೊ ಜಸ್ಟ್ ಎ ಮೂಮೆಂಟ್. ಇದು ನಿಫ್ಟಿ ಚಾರ್ಟು. ಸೊ ನಿಫ್ಟಿ ನೋಡ್ಬೋದು ನೀವು, ಕಂಪ್ಲೀಟ್ ಸೈಡ್ ವೈಸ್ ಅಲ್ಲಿತ್ತು, ಬಟ್ ತುಂಬ ಸ್ಕ್ವಾಟ್ಸ್ ಆ್ಯಕ್ಚುಲಿ ಸ್ಟಾಕ್ಸ್ ವೈಸ್ ಸ್ಕ್ವಾಟ್ಸ್ ಆಗಿದೆ ತುಂಬ. ಸೊ ಆ್ಯಸ್ ಆಫ್ ನೋ ಟ್ರೇಡಿಂಗ್ ಝೋನಲ್ಲಿ ಇದ್ದೀವಿ ನನ್ನ ಪ್ರಕಾರ ಈಗ. ಬಿಕಾಸ್ ಏನಿದು ಮೂಮೆಂಟ್ ಬಂದು ಆ್ಯಕ್ಚುಲಿ ಬರೀ ಲೀಡಿಂಗ್ ಸೆಕ್ಟರ್ಸಿಂದ ಯಾವುದೋ ಮೂಮೆಂಟ್ಸ್ ಬರ್ತಾ ಇಲ್ಲ, ಎಲ್ಲ ಲ್ಯಾಗಾರ್ಡ್ಸಿಂದ ಬರ್ತಿದೆ. ಲೈಕ್ IT ಇಂಡೆಕ್ಸಿಂದ ಮೂಮೆಂಟ್ ಬರ್ತಾ ಇದೆ, ಸೊ ರಿಯಾಲಿಟಿಯಿಂದ ಮೂಮೆಂಟ್ ಬರ್ತಾ ಇದೆ. ಸೊ ಅದೆಲ್ಲ ಲೆಗಾರ್ಡ್ಸ್ ಆ್ಯಸ್ ಆಫ್ ನೋ ಲೀಡಿಂಗ್ ಸೆಕ್ಟರಿಂದ ಬರ್ತಾ ಇಲ್ಲ. ಯಾವುದೇ ಥರ PSU ಬ್ಯಾಂಕ್ಸಿಂದನೂ ಬಂದಿಲ್ಲ ಇವತ್ತು. ಡೆಫಿನೆಟ್ಲಿ ಆಟೋ ಸೆಕ್ಟರ್ಸಿಂದ ಅಂಥ ಏನು ಮೇಜರ್ ಮೂಮೆಂಟ್ಸ್ ಇರಲಿಲ್ಲ ಇವತ್ತು. ಸೊ ಬ್ಯಾಂಕ್ ನಿಫ್ಟಿನೂ ಅಷ್ಟೇ ಫ್ಲ್ಯಾಟ್ ಆಗಿದೆ ಆಬ್ವಿಯಸ್ಲಿ ಇನ್ನೂ ಕೂಡ. ಸೊ ಜಸ್ಟ್ ಎ ಮೂಮೆಂಟ್. ಸೊ ಮಿಡ್ ಕ್ಯಾಪಲ್ಲಿ ನೋಡ್ಬೋದು. ಈಗ ಏನಿದು ಫಾಲೋಅಪ್ ಬೈಯಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಬ್ರೇಕ್ಔಟ್ ಆದಮೇಲೆ. ಅಬೌವ್ 60,000 ಏನಿದು ಕ್ಲಿಯರ್ ಬ್ರೇಕ್ಔಟ್ ಆಗಿದೆ, ಇದು ಫಾಲೋಅಪ್ ಬೈಯಿಂಗ್ ಬರಬೇಕು. ಇಲ್ಲಾಂದರೆ ಡೆಫಿನೆಟ್ಲಿ ಫಾಲ್ಸ್ ಬ್ರೇಕ್ಔಟ್ ಆಗ್ಬೋದು, ಅಥವಾ ಆ್ಯಸ್ ಆಫ್ ನೋ ಸ್ಕ್ವಾಟ್ ಆಗಿದೆ. ನೋಡೋಣ, ನನಗೆ ಗ್ಯಾಪ್ ಕವರ್ ಮಾಡೋದು ಏನು ಗ್ಯಾಪ್ ಇದೆ, ಇದನ್ನು ಆ್ಯಕ್ಚುಲಿ ಕವರ್ ಮಾಡಬಾರ್ದು. ಜಸ್ಟ್ ಅಮೌಂಟ್ ಹೈಲೈಟ್ ಮಾಡಿಬಿಡ್ತೀನಿ. ಸೊ ಇಲ್ಲೇನು ಗ್ಯಾಪ್ ಇದೆ, ಇದನ್ನ ಯಾವುದೇ ಕಾರಣಕ್ಕೂ ಕವರ್ ಮಾಡಬಾರ್ದು. ಇನ್ ಕೇಸ್ ಕವರ್ ಮಾಡಿ ಡೌನ್ ಸೈಡ್ ಬಂತು ಅಂದರೆ ಈ ಲೆವೆಲ್ ಬ್ರೇಕ್ ಬಂದಿದ್ದು ಆಬ್ವಿಯಸ್ ಇದು ಫಾಲ್ಸ್ ಬ್ರೇಕ್ಔಟ್ ಆಗುತ್ತೆ. ಸೊ ನಾವು ಯಾವುದೇ ಕೂಡ ಒಂದು ಕ್ಲಿಯರ್ ಬ್ರೇಕ್ಔಟ್ ಆಗಬೇಕಾದ್ರೆ ಫಾಲೋಅಪ್ ಬೈಯಿಂಗ್ ಇರಬೇಕು. ಸೊ ಆ್ಯಸ್ ಆಫ್ ನಾವು ಫಾಲೋಅಪ್ ಬೈಯಿಂಗ್ ಇಲ್ಲ, ಜಸ್ಟ್ ಬ್ರೇಕ್ಔಟ್ ಆಗಿದೆ ಅಷ್ಟೇ. ಸ್ಮಾಲ್ ಕ್ಯಾಪ್ ಅಂತೂ ರಿಲೇಟಿವ್ಲಿ ವೀಕ್ ಇದೆ ಕಂಪೇರ್ ಟು ನಿಫ್ಟಿ. ಸೊ ಡೆಫಿನೆಟ್ಲಿ ಸ್ಮಾಲ್ ಕ್ಯಾಪ್ ಅಂತೂ ಡೆಫಿನೆಟಾಗಿ ಅವಾಯ್ಡ್ ಮಾಡಬೇಕು, ಎಕ್ಸೆಪ್ಟ್ ಲಾರ್ಜ್ ಕ್ಯಾಪ್ಸ್. ಸ್ಮಾಲ್ ಕ್ಯಾಪ್ಸ್ ಅಂತೂ ತುಂಬ ವೀಕ್ ಇದೆ. ಸೊ ಸೇಮ್ ಇದು ಮಿಡ್ ಕ್ಯಾಪ್. ಸೊ ಆಬ್ವಿಯಸ್ ತಿಳಿದಾಗೆ ಸ್ಕ್ವಾಟ್ ಆಗಿದೆ. ನೋಡೋಣ, ಕ್ಲಿಯರಾಗಿ ಅಟ್ಲೀಸ್ಟ್ 2500 ಬ್ರೇಕ್ ಆಗಬೇಕು. ಗುಡ್ ವಾಲ್ಯೂಮ್. ಸೊ ಇದು ಬಿಟ್ಟರೆ ಕಮಾಡಿಟಿಗೆ ಬಂದರೆ ಆಬ್ವಿಯಸ್ಲಿ ಸಿಲ್ವರಲ್ಲಿ ಪೊಸಿಷನ್ಸ್ ಇದೆ. ನೋಡೋಣ, ಆ್ಯಸ್ ಆಫ್ ನೋ ಆ್ಯಕ್ಚುಲಿ ನಾನು ನಿನ್ನೆ ಸ್ವಲ್ಪ ಎಕ್ಸಿಟ್ ಆದ ಪಾರ್ಷಲಿ, ರೆಸ್ಟ್ ನಾನು ಹೋಲ್ಡ್ ಮಾಡ್ತೀನಿ, ಟ್ರೈಲಿಂಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ಇದು ಕಮಾಡಿಟಿ ಪಾಯಿಂಟ್. ಇವನ್ ಗೋಲ್ಡ್ ಕೂಡ ಆ್ಯಕ್ಚುಲಿ ಮೂವ್ ಆಗ್ತಾಯಿದೆ, ನಾನು ಗೋಲ್ಡ್ ಪೊಸಿಷನ್ ತೊಗೊಂಡಿಲ್ಲ. ಸೊ ಇವತ್ತು ಸ್ಟಾಕ್ಸ್ ನೋಡಿದ್ರೆ ನಾನು ಆ್ಯಕ್ಚುಲಿ ಥೈರೋಕೇಲಿ ಎಂಟ್ರಿ ಆದ ಇವತ್ತು. ಡೆಫಿನೆಟ್ಲಿ ನಾನು ಅಗ್ರೆಸಿವ್ ಟ್ರೇಡ್ ಹೇಳ್ದಾಗೆ ಇದು ನೋ ಟ್ರೇಡಿಂಗ್ ಝೋನ್ ಇರೋದ್ರಿಂದ ನಾನು ತುಂಬ ಲೈಟ್ ಪೊಸಿಷನ್ಸ್ ಇದೆ. ಇನ್ಫ್ಯಾಕ್ಟ್ ಇದು ಒಳ್ಳೆ ವಾಲ್ಯೂಮ್ ಇದೆ, ಬಟ್ ಡೆಫಿನೆಟ್ಲಿ ಅಂತ ಪ್ರೈಸ್ ಆ್ಯಕ್ಷನ್ ನಂಗೆ ಆ್ಯಕ್ಚುಲಿ 10% ಮೇಲೆ ಕ್ಲೋಸ್ ಆಗುತ್ತೆ ಅಂದ್ಕೊಂಡೆ, ಬಟ್ ವಾಪಸ್ ಸ್ವಲ್ಪ ಸ್ಕ್ವಾಟ್ ಆಯಿತು. ಬಟ್ ಓಕೆ ಫೈನ್, ಏನೇನಿದು ಇದು ಅಬೋವ್ 1400 ಅಬೋವ್ ಇರೋವರೆಗೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಂದು ಅದರ್ ಟ್ರೇಡ್ಸ್ STS ಕೂಡ ಫ್ಲ್ಯಾಟ್ ಆಗಿದೆ ಇವತ್ತು, ಏನು ಮೂಮೆಂಟ್ ಇಲ್ಲ ಅಷ್ಟೊಂದು. ಬಟ್ ನನ್ನ ಕಪಲ್ ಆಫ್ ಸ್ಟಾಕ್ಸಲ್ಲಿ ಎಕ್ಸಿಟ್ ಅದು RBL ಬ್ಯಾಂಕಲ್ಲಿ ಎಕ್ಸಿಟ್ ಅದು ಆ್ಯಕ್ಚುಲಿ ಇವತ್ತು ವೀಕ್. ಇದು ನಂಗೆ ಇಷ್ಟ ಆಗಿಲ್ಲ ಈ ಕ್ಲೋಸಿಂಗ್ಸ್ ಆ್ಯಕ್ಚುಲಿ. ನಂದಿದು ಸ್ವಲ್ಪನೇ ಪೊಸಿಷನ್ಸ್ ಇದ್ದಿದ್ದು, ನಾನು ಟ್ರಯಲ್ ಮಾಡ್ಕೊಂಡು ಬರ್ತಾಯಿದ್ದೆ. ಸೊ ಇದು ನಾನು ಆ್ಯಕ್ಚುಲಿ ಎಕ್ಸಿಟ್ ಅದ ಅಂತ ನನಗೆ ಮೋಸ್ಟ್ಲಿ ಡೌನ್ ಸೈಡ್ ಆಗುತ್ತೆ ಅನ್ಸ್ಕೊತೀನಿ. ಸೊ ಅದಕ್ಕೆ ನನಗೆ ಕ್ಯಾರಿ ಫೋರ್ಡ್ ಮಾಡಿಲ್ಲ, ನಾನು ಇಲ್ಲಿದ್ದಾನೆ ಹೋಲ್ಡ್ ಮಾಡ್ತಾಯಿದ್ದೀನಿ. ನಾವು 8 ಅಕ್ಟೋಬರಿಂದ ಬೈ ಮಾಡಿದ್ದು ನನಗೆ. ಸಮನ್ ಕ್ಯಾಪಿಟಲ್ ಇನ್ನೂ ಹೋಲ್ಡ್ ಮಾಡ್ತಾಯಿದ್ದೀನಿ. ಬೇಸಿಕಲಿ ಇದು ಸ್ಮಾಲ್ ಕ್ಯಾಪ್ ಆಗಿರೋದ್ರಿಂದ. ಸೊ ನೋಡೋಣ, ಇನ್ ಕೇಸ್ ಏನಾದರೂ ಬಿಲೋ 174 ಬಂತು ಅಂದರೆ ಡೆಫಿನೆಟ್ಲಿ ನಾನು ಕವರ್ ಮಾಡ್ಕೊತೀವಿ ಪೊಸಿಷನ್ಸು. ಇದು ನಾನು ತುಂಬ ದಿನದಿಂದ ಪೊಸಿಷನ್ಸ್ ಇದೆ. ಸೊ ಇದು ನಾನು ಫಂಡಮೆಂಟಲ್ಸ್ ಸ್ವಲ್ಪ ಸ್ಟಡಿ ಮಾಡಿದ್ದೀನಿ, ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಹಾಗೆ ಇಟ್ಕೊಂಡಿದ್ದೀನಿ. ಅನ್ಲೆಸ್ ನಾನು ಸ್ಟಾಪ್ ಲಾಸ್ ತೆಗೆದ್ರೆ ಡೆಫಿನೆಟ್ಲಿ ಎಕ್ಸಿಟ್ ಆಗಿ ಆಗ್ತೀನಿ, ನಾನು ಇಟ್ಕೊಳ್ಳಲ್ಲ. ಸೊ ನಮ್ಮ ಬೈಬಲ್ ಸೆಟಪ್ಸ್ ಕೆಲವೊಂದಿದೆ ನಾಳೆಗೆ, ಬಟ್ ಡೆಫಿನೆಟ್ಲಿ ನಾನು ಯಾವುದು ಬೈ ಮಾಡಲ್ಲ. ಬಿಕಾಸ್ ಮಾರ್ಕೆಟ್ ತುಂಬ ವೀಕ್ ಇರೋದ್ರಿಂದ. ಸೊ ನಾನು ಯಾವುದು ಬೈ ಮಾಡಲ್ಲ, ಜಸ್ಟ್ ಎಕ್ಸಿಸ್ಟಿಂಗ್ ಪೊಸಿಷನ್ ಮಾತ್ರ ನೋಡ್ಕೊತೀನಿ. ಬಟ್ ನಾನು ಪುಟ್ ಆಪ್ಷನ್ ಬೈ ಮಾಡಿದ್ದೀನಿ ನಿಫ್ಟಿಯಲ್ಲಿ, ಜಸ್ಟ್ ಬಿಕಾಸ್ ಆಫ್ ಟುಮಾರೋ ಎಲೆಕ್ಷನ್ಸ್ ಕೌಂಟಿಂಗ್ ಡೇ ಇರೋದ್ರಿಂದ ಬಿಹಾರ್ದು. ಐ ಥಿಂಕ್ 25,500 ಸಮ್ವೇರ್ ನಾನು ಬೈ ಮಾಡಿದ್ದೀನಿ. ಡಿಸೆಂಬರ್ ಮಂತ್ಲಿ ಆಪ್ಷನ್ ಬೈ ಮಾಡ್ತೀನಿ. ಸೊ ನೋಡೋಣ, ಬಟ್ ನನ್ನ ಸ್ಕ್ಯಾನಿಂಗ್ ಪ್ರಕಾರ ಎಲ್ಲ ತುಂಬ ಸ್ಟಾಕ್ ಸ್ಕ್ವಾಟ್ ಆಗಿದೆ, ಅದರಿಂದ ನೋ ಟ್ರೇಡಿಂಗ್ ಝೋನ್ ಆ್ಯಸ್ ಆಫ್ ನಾವು. ಇನ್ ಕೇಸ್ ನಾನು ಬೈ ಮಾಡಿದ್ರೆ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ. ಸೊ ನನ್ನ ಥೈರೋಕೇರ್ ಪೊಸಿಷನ್ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಸೊ ಥ್ಯಾಂಕ್ ಯು, ಹ್ಯಾವ್ ಎ ಗುಡ್ ಡೇ.